ಪ್ರತಿಷ್ಠಿತ ಮಠದಲ್ಲಿ ಸ್ವಾಮೀಜಿ ವಿರುದ್ಧವೇ ಭಕ್ತರು ಗಲಾಟೆ ಮಾಡಿಕೊಂಡಿದ್ದಾರೆ. ಪೀಠಾಧಿಪತಿ ನೇಮಕಕ್ಕೆ ಸ್ವಾಮೀಜಿ ವರ್ಸಸ್ ಭಕ್ತರ ನಡುವೆ ನಡೆದಿರುವಂತಹ ಫೈಟ್ ಇದು. ಇದು ಪ್ರತಿಷ್ಠಿತ ಮಠದಲ್ಲಿ ಸ್ವಾಮೀಜಿ ವಿರುದ್ಧವೇ ಭಕ್ತರು ಗಲಾಟೆ ಮಾಡಿರುವಂತಹ ಘಟನೆ. ಪೀಠಾಧಿಪತಿ ನೇಮಕಕ್ಕೆ ಸ್ವಾಮೀಜಿ ವರ್ಸಸ್ ಭಕ್ತರ ನಡುವೆ ನಡೆದಿರುವಂತಹ ಫೈಟಿಂಗು. ಧಾರವಾಡದ ನವಲಗುಂದ ಪಟ್ಟಣದ ಮಠದ ಪೀಠದ ಕಥೆ ಇದು. ಪಂಚಗ್ರಹ ಹಿರೇಮಠದಲ್ಲಿ ಪೀಠಾಧಿಪತಿ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿ ಮತ್ತು ಭಕ್ತರ ನಡುವೆ ಗಲಾಟೆ ಆಗಿದೆ. ಮಠಕ್ಕೆ ಉತ್ತರಾಧಿಕಾರಿ ನೇಮಕದ ವಿಚಾರವಾಗಿ ಭಕ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಮೇಲೆ ಭಕ್ತರು ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಣ್ಣನ ಮಗನನ್ನೇ ಪೀಠಾಧಿಪತಿ ಮಾಡೋದಕ್ಕೆ ಸ್ವಾಮೀಜಿಯವರು ಪ್ರಯತ್ನ ಪಡ್ತಾ ಇದ್ದಾರೆ. ಪೀಠಾಧ್ಯಕ್ಷರ ನೇಮಕದಲ್ಲಿ ಭಕ್ತರು ಈ ವಿಚಾರಕ್ಕೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಆರೋಗ್ಯದ ತೊಂದರೆ ಇರೋದ್ರಿಂದ ಬೇರೆ ಕಡೆ ಬೇರೆ ಮೇರಿ ತೋರೋದ್ರಿಂದ ನನ್ನ ಆರೋಗ್ಯವನ್ನು ನೋಡೋಕೆ ತೊಂದರೆ ಆಗುತ್ತೆ ಕಾರಣಕ್ಕಾಗಿ ಸಂಬಂಧಿಸಿದಂಥ ಮರಿ ತೊಗೊಂಡು ನನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊತಾನ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಸಂಬಂಧಿಕರ ವಿಚಾರದಾಗ ನಾವು ತೊಗೊಂಡಿದ್ದು ಸತ್ಯ. ಇಷ್ಟು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಇನ್ನೂ ಕೆಲವು ಅಪವಾದಗಳನ್ನು ಅವರು ಪೇಪರ್ನಲ್ಲಿ ಹೇಳ್ಯಾರ, ಅವೆಲ್ಲವೂ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ನಮ್ಮ ಹಿರಿಯರು ಏನು ನಿರ್ಣಯ ತೊಗೊತಾರೆ ಆ ಹಿರಿಯರ ನಿರ್ಣಯಕ್ಕೆ ನಾನೆಲ್ಲ ರೆಡಿ ಇದ್ದೀನಿ, ಒಪ್ಪಿಗೆ ಐತಿ. ಅವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಷಯ ಯಾವುದೂ ಇಲ್ಲ. ಅದಕ್ಕೆ ಪಂಚಪೀಠಾಧೀಶರು ಅದಾರೆ, ಅವರ ನಿರ್ಣಯನೇ ನಿರ್ಣಯ. ಆಮೇಲೆ ಕರೆದುಕೊಂಡು ಬಂದು ಇಲ್ಲಿ ಉತ್ತರಾಧಿಕಾರಿ ಆಗಬೇಕಂತ ನೇಮಕ ಮಾಡ್ಯಾರ. ಇದರ ಪೂರ್ವವಾಗಿ ಮೊನ್ನೆ ಒಂದು ಮೀಟಿಂಗ್ ಕರೆದರು. ನವಲಗುಂದ ತಾಲೂಕಿನ ಸಮಸ್ತ ಭಕ್ತರು ಅಲ್ಲಿ ಕೂಡಿದ್ರು. ಆವಾಗ ನಮ್ಮ ಅಭಿಪ್ರಾಯವನ್ನು ನಾವು ಅಲ್ಲಿ ಎಲ್ಲ ಭಕ್ತರ ಮುಂದೆ ಹೇಳಿದ್ವಿ. ಇದು ಅವರು ಅಣ್ಣನ ಮಗನ ಇಲ್ಲಿ ತೊಗೊಂಡ್ರ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಪೀಠಾಧಿಪತಿ ನೇಮಕದ ವಿಚಾರವಾಗಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದಾರಲ್ಲ ಭಕ್ತರು, ಅದೆಲ್ಲ ನಿಜಾನ ಹೇಗೆ ಅಂತ? ಖಂಡಿತ ಪ್ರಭು, ಈಗಾಗಲೇ ಅಂದ್ರೆ ಧಾರವಾಡದ ಪ್ರತಿಷ್ಠಿತ ಮಠ ಅಂತಲೇ ಗುರುತಿಸಿಕೊಂಡಿರುವಂತ, ಅದು ಕೂಡ ನವಲಗುಂದ ಪಟ್ಟಣದಲ್ಲಿರುವಂತಹ ಪಂಚಗ್ರಹ ಮಠ ಏನಿದೆ ಅದು ತುಂಬಾನೇ ಪ್ರತಿಷ್ಠಿತ ಮಠ ಆಗಿ ಗುರುತಿಸಿಕೊಂಡಿತ್ತು. ಈ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ವರ್ಷಗಳಿಂದಲೂ ಕೂಡ ಏನ್ ಸ್ವಾಮೀಜಿ ಇದ್ದಾರೆ, ಸಿದ್ದೇಶ್ವರ ಸ್ವಾಮೀಜಿ ಇದ್ದಾರೆ, ಅವರಿಗೆ ಕಾಲು ನೋವಿನ ಸಮಸ್ಯೆ ಇತ್ತು. ಆ ಕಾಲು ನೋವು ಸಮಸ್ಯೆ ಇದ್ರೂ ಕೂಡ ಭಕ್ತರನ್ನ ಕಾಣುವಂಥದ್ದು, ದಿನವೂ ಕೂಡ ಭಕ್ತರ ಆಶೀರ್ವಾದ ಮಾಡುವಂಥದ್ದು, ಆಶೀರ್ವಚನ ಮಾಡುವಂಥದ್ದು ನಿರಂತರವಾಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೆಕ್ಸ್ಟ್ ಯಾರು ಅಂದ್ರೆ ಮರಿಯನ್ನ ಮಾಡಬೇಕು ಅಥವಾ ಪಟ್ಟಾಧಿಕಾರಕ್ಕೆ ಬೇರೆಯವ್ರನ್ನ ತರಬೇಕು ಅನ್ನೋ ಕಾರಣಕ್ಕೆ ಒಂದಿಷ್ಟು ಚರ್ಚೆಗಳಾಗ್ತಿತ್ತು. ಭಕ್ತರು ಮತ್ತು ಮಠದ ಸ್ವಾಮೀಜಿ ನಡೆದ ಹಲವಾರು ಸಭೆಗಳಾದ್ರೂ ಕೂಡ ಯಾವುದೇ ರೀತಿಯಾಗಿ ಏನ್ ಸಿದ್ದೇಶ್ವರ ಸ್ವಾಮೀಜಿ ಇದ್ದಾರೆ ಅವರು ತಮ್ಮ ಅಣ್ಣನ ಮಗನನ್ನೇ ಮತ್ತೆ ನೆಕ್ಸ್ಟ್ ಪೀಠಕ್ಕೆ ತರಬೇಕು ಅನ್ನೋ ಒಂದು ವಿಚಾರವನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಈಗಾಗಲೇ ದಿಢೀರ್ ಅಂತ ದಿನಾಂಕವನ್ನ ಕೂಡ ನಿಗದಿ ಮಾಡಿದ್ರು. ಈ ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿನ ಭಕ್ತರೇನಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಸಂಬಂಧಿಕರಲ್ಲಿ ಸಂಬಂಧಿಕರಲ್ಲಿ ಪೀಠಾಧ್ಯಕ್ಷರನ್ನ ಮಾಡಬೇಡಿ, ಬೇರೆಯವರನ್ನ ಪೀಠಾಧ್ಯಕ್ಷರನ್ನ ಮಾಡಿದರೆ ಮಾತ್ರ ನಾವು ನಿಮಗೆ ಅನುಮತಿಯನ್ನ ಕೊಡ್ತೀವಿ, ಇಲ್ಲದಿದ್ರೆ ಪೀಠಾಧಿಪತಿಗೆ ಬೇರೆಯವ್ರನ್ನ ಆಯ್ಕೆ ಮಾಡುವ ಜವಾಬ್ದಾರಿನ ನಮ್ಗೆ ಬಿಡಿ ಅನ್ನೋ ಒಂದು ಮಾತನ್ನ ಈಗ ಇರುವಂತಹ ಸಿದ್ದೇಶ್ವರ ಶ್ರೀಗಳಿಗೆ ಹೇಳಿದ್ರು. ಆದ್ರೆ ಸಿದ್ದೇಶ್ವರ ಶ್ರೀಗಳು ಸುತಾರಂ ಒಪ್ತಾ ಇಲ್ಲ. ಯಾಕಂತಂದ್ರೆ ನನಗೆ ಅನಾರೋಗ್ಯ ಇರೋದ್ರಿಂದ ನನ್ನನ್ನು ನೋಡ್ಕೊಳ್ಬೇಕು, ಅಷ್ಟೇ ಅಲ್ಲದೆ ಮಠವನ್ನ ನೋಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ನಾನು ನನ್ನ ಅಣ್ಣನ ಮಗನನ್ನೇ ಈಗಾಗಲೇ ಪೀಠಕ್ಕೆ ನೇಮಕ ಮಾಡ್ಕೋಬೇಕು ಅನ್ನೋ ವಿಚಾರವನ್ನ ಮಾಡಿದ್ದೀನಿ. ಹೀಗಾಗಿ ನಾನು ಯಾವುದೇ ರೀತಿಯಾಗಿ ಬೇರೆಯವ್ರನ್ನ ಆಯ್ಕೆ ಮಾಡುವಲ್ಲಿ ವಿಚಾರವನ್ನ ಮಾಡೋದಿಲ್ಲ. ಇದನ್ನೇ ಅಂದ್ರೆ ಈಗ ನಾನು ಏನು ಆಯ್ಕೆ ಮಾಡಿದ್ದೀನಿ ಅವ್ರನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರವನ್ನ ಮಾಡ್ಲಾಗಿದೆ ಅನ್ನೋ ಒಂದು ಮಾತನ್ನ ಈಗಾಗಲೇ ಭಕ್ತರಲ್ಲಿ ಹೇಳಿದ್ರೆ. ಆದ್ರೆ ಭಕ್ತರು ಯಾವುದೇ ರೀತಿಯಾಗಿ ಈ ಒಂದು ಸ್ವಾಮೀಜಿ ನಿರ್ಧಾರಕ್ಕೆ ನಾವು ಒಪ್ಪೋದಿಲ್ಲ, ಇದನ್ನ ನಾವು ಖಂಡಿಸ್ತೇವೆ. ಮುಂದಿನ ದಿನಗಳು ಕೂಡ ಇದನ್ನ ಹೋರಾಟವನ್ನ ಮಾಡ್ತೀವಿ. ಈಗಾಗಲೇ ಹಲವಾರು ಆಸ್ತಿಗಳನ್ನ ಅಕ್ರಮವಾಗಿ ಬೇರೆಯವರಿಗೆ ಜಮೀನು ರೀತಿಯಾಗಿ ಸ್ವಾಮೀಜಿ ಮಾರಾಟವನ್ನ ಮಾಡಿದ್ದಾರೆ, ಲೇಔಟ್ಗಳನ್ನ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಮಠವನ್ನ ನಾವು ಸಂರಕ್ಷಣೆ ಮಾಡಬೇಕು, ಇದ್ದ ಆಸ್ತಿಯನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡಬೇಕು. ಹೀಗಾಗಿ ಆ ಒಂದು ಸ್ವಾಮೀಜಿ ನಿರ್ಧಾರ ಏನಿದೆ ಅದಕ್ಕೆ ನಾವು ಸುತಾರಂ ಒಪ್ಪೋದು. ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶಿವು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಏನ್ ಗಲಾಟೆ ಇದು ಸರ್? ಸರ್ ಮೊದಲನೇದಾಗಿ ತಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ಕಡೆಯಿಂದ ಬಹಳ ಕೃತಜ್ಞತೆಗಳನ್ನ ಅರ್ಪಿಸ್ತೀವಿ. ಯಾಕಂದ್ರ ನಾವು ಈ ವಿಷಯವಾಗಿ ಸಾಕಷ್ಟು ಬಾರಿ ವಂಶ ಪರಂಪರೆ ಮರಿ ತರಬಾರ್ದು ಏನ್ರಿ
ಇದು ಒಂದು ಒಳ್ಳೆ ಉತ್ತಮವಾದ ಮಠ, ಸನಾತನ ಧರ್ಮ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಮಠ. ಈ ಮಠಕ್ಕೆ ವಂಶ ಪರಂಪರೆ ಬೇಡ, ಒಳ್ಳೆ ವೇದ ವಾಕ್ಯ ಉಪನಿಷತ್ತು ಮಾಡಿದಂತ ಒಬ್ಬ ಮರಿ, ವಿದ್ಯಾವಂತ ಮರಿ, ಮಾಸ್ಟರ್ ಡಿಗ್ರಿ ಮರಿ, ಈ ಮರಿಯನ್ನು ತರಬೇಕನ್ನೋದು ನಮ್ಮ ಅಭಿಪ್ರಾಯ, ಎಲ್ಲಾ ಭಕ್ತರ ಅಭಿಪ್ರಾಯ ಇದು. ಇಷ್ಟೆಲ್ಲ ಆದ್ರೂ ಕೂಡ ಅಜ್ಜವರು ತಮ್ಮ ಅಣ್ಣನ ಮಗನ್ನ ಈಗ ಎರಡ್ ಮೂರು ವರ್ಷ ಗಟ್ಲೆ 2018-19 ಮಟನು ಇಲ್ಲೇ ಇದಾರ ಅವರು. 2 ವರ್ಷ ಅಷ್ಟೇ ಅವ್ರನ್ನ ಅಲ್ಲಿ ಇಲ್ಲಿ ಓದ್ಲಿಕ್ಕೆ ಬಿಟ್ಟು ಕಾಸ ಅವ್ರನ್ನ ಮರಿ ಅಂತೇಳಿ ಭಕ್ತರ ವಿರೋಧ ಇದ್ರು ಕೂಡ ಮರಿ ಅಂತೇಳಿ ಮಠದೊಳಗೆ ತಂದು ಇಟ್ಕೊಂಡಿದ್ದಾರೆ. ಈಗ ಇದ್ದಿದ್ದಂತ ಅಜ್ಜವರು ಕೂಡ ನಮ್ಮ ಹಿರೇಮಠದ ಸಾಕಷ್ಟು ಆಸ್ತಿಯನ್ನು ಮಾರಿದ್ದಾರೆ. ರೇಣುಕಾ ಗಾಂಜಾ ಫ್ಯಾಕ್ಟ್ರಿಗೆ 42 ಎಕರೆ ಮಾರಿದ್ದಾರೆ, 4.5 ಎಕರೆ ಎಣ್ಣೆ ಮಾರಿದ್ದಾರೆ. ಅದ್ರದ್ದು ₹1 ಅಮೌಂಟ್ ಕೂಡ ಮಠಕ್ಕೆ ಹಾಕಿಲ್ಲ. ಮಠ ಹೇಗಿದೆ ಅದೇ ಹಳೆ ಮಠನೇ ಇದೆ, ಅದೇ ಮಣ್ಣಿನ ಗಾಡಿನೇ ಇದೆ ಮಠಕ್ಕೆ. ಸಾಕಷ್ಟು ರಾಜಕಾರಣಿಗಳು ಅನುದಾನವನ್ನು ಕೊಟ್ಟಿದ್ದಾರೆ, ಸರ್ಕಾರದ ಅನುದಾನ ಬಂದಿದೆ, ವೈಯಕ್ತಿಕ ಅನುದಾನ ಬಂದಿದೆ, ವರ್ಷಕ್ಕೆ 7-8 ಲಕ್ಷ ರೂಪಾಯಿ ಹೊಲದ ಲವಣಿ ಬರ್ತಾ ಇದೆ. ಇಷ್ಟೆಲ್ಲ ಅಜ್ಜವರು ತಿಂದು ಮಠನ ಎಲ್ಲವನ್ನೂ ನಾಶ ಮಾಡಿಬಿಟ್ಟಿದಾರ. ಮತ್ತು ಈಗ ಅವರ ವಂಶ ಪರಂಪರೆ ಅವ್ರ ಅಣ್ಣನ ಮಗ ಬಂದ್ರೆ ಉಳಿದಂತವ್ದನ್ನ ಎಲ್ಲವನ್ನೂ ಮಾರಿ ಹಿರೇಮಠ ಅನ್ನುವಂತ ಸಂಸ್ಕೃತಿಯನ್ನ ನಶಿಸಿ ಹೋಗ್ತಾರ ಅನ್ನುವಂತ ಒಂದು ಹಂಬಲ ನಂಬುದು ಇಷ್ಟೇ. ಓಕೆ ಥ್ಯಾಂಕ್ ಯು ಶಿವರೇ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ.